ಹಜ್ ಅಂತ ಒಂದು ಕರ್ಮ ಇದೆ ಮುಸ್ಲಿಮರಿಗೆ. ಮಕ್ಕಾದಲ್ಲಿ ನೀವು ಹಜ್ ಮಾಡಬೇಕು. ನಿಮ್ಮ ಕೈಯಲ್ಲಿ ಸಾಮರ್ಥ್ಯ ಇದ್ದರೆ, ದುಡ್ಡಿದ್ದರೆ, ನಿಮಗೆ ಸಾಮರ್ಥ್ಯ ಇದ್ದರೆ ಒಂದು ಸಲ ಹೋಗಿ ನೀವು ಹಜ್ ಮಾಡಬೇಕು. ಆ ಹಜ್ ಮಾಡುವಾಗ ಹಜ್ಜಿನ ಹೆಚ್ಚಿನ ಕರ್ಮಗಳು ಹಾಜರ ಎಂಬ ಮಹಿಳೆಯ ಬದುಕಿಗೆ ಸಂಬಂಧಪಟ್ಟದ್ದು. ಹಾಜರ ಎಂಬ ಮಹಿಳೆ 4000 ವರ್ಷಗಳ ಹಿಂದೆ ಈ ಮಣ್ಣಿನಲ್ಲಿ ಬದುಕಿದ್ದ ಹಾಜರ. ಅವರು ಮಕ್ಕಾದಲ್ಲಿ ಕೈಬಾದ ಬಳಿಯಲ್ಲಿ ಕುಳಿತುಕೊಂಡಿದ್ದರು. ಕೈಬಾದ ಬಳಿಯಲ್ಲಿ ಕುಳಿತುಕೊಂಡ ಆ ಸ್ಥಳವನ್ನು ದೇವ ಪವಿತ್ರ ಸ್ಥಳ ಅಂತ ಹೇಳಿದ. ಆ ಮಹಿಳೆ ಸಫಾ ಮತ್ತು ಮರ್ವಾ ಎಂಬ 2 ಬೆಟ್ಟ ಇದೆ. ಅಲ್ಲಿ ಇಬ್ರಾಹಿಂ ತನ್ನ ಪತ್ನಿ ಮತ್ತು ಮಗುವನ್ನು ಬಿಟ್ಟು ಹೋದದೊಂದು ನಿರ್ಜನ ಪ್ರದೇಶ ಆಗಿತ್ತು ಅದು. ಹಾಗೆ ಮಗು ಅಳುತ್ತಾ ಇದೆ, ನೀರಿಲ್ಲ. ದೇವನ ಆದೇಶದಂತೆ ಮಗು ಅಳುತ್ತಾ ಇದೆ, ನೀರಿಲ್ಲ ಮಗುವಿಗೆ. ಹಾಗೆ ಏನಾದರೂ ನೀರು ಸಿಗಬಹುದೋ, ಯಾರಾದರೂ ಕಾಣಿಸ್ತಾ ಇದ್ದಾರೆಯೋ ಅಂತ 2 ಗುಡ್ಡಗಳ ಮೇಲೆ 7 ಸಲ ಓಡಾಡಿದ್ರು ಹಾಜರ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಆ 7 ಸಲ ಓಡಾಡಿದ ಕರ್ಮವನ್ನು ಕುರ್ಆನ್ ಹೇಳಿತು, ಇನ್ನ ಸಫಾ ವಲ್ ಮರ್ವತ ಮಿನ್ ಶಆಯಿರಿಲ್ಲ. ಸಫಾ ಮತ್ತು ಮರ್ವಾ ಎಂಬ ಹಾಜರ ಓಡಾಡಿದ ಆ ಸ್ಥಳ ಅದು ದೇವನ ಚಿಹ್ನೆಗಳು. ಇವತ್ತಿಗೂ ಜಗತ್ತಿನ ಕೊನೆಯ ತನಕ ಯಾರೆಲ್ಲ ಹಜ್ ಕರ್ಮ ನಿರ್ವಹಿಸ್ತಾರೋ, ಹಾಜರ ಓಡಾಡಿದ ಆ ಸ್ಥಳದಲ್ಲಿ 7 ಸಲ ಓಡಾಡಬೇಕಾದದ್ದು ಹಜ್ಜಿನ ಕಡ್ಡಾಯವಾದ ಕರ್ಮ. ಅದು ಮಾಡದಿದ್ದರೆ ಹಜ್ ದೇವ ಸ್ವೀಕರಿಸುವುದಿಲ್ಲ. ಅದೇ ರೀತಿ ಝಮ್ ಅಂತ ನೀರಿದೆ, ಅಲ್ಲಿ ಝಮ್ ಅಂತ ನೀರಿದೆ. ಬತ್ತಿ ಹೋಗದ ನೀರದು, ಜಗತ್ತಿನ ಅತ್ಯಂತ ದೊಡ್ಡ ಅದ್ಭುತ ನೀರದು, ಬರಡಾಗದ ನೀರದು. ಆ ನೀರು ಯಾವುದು ಅಂತ ಕೇಳಿದ್ದೇನೆ. ಹಾಜರ ತನ್ನ ಮಗನನ್ನು 7 ಸಲ ಹೀಗೆ ಓಡಾಡಿ ವಾಪಸ್ ಬರುವಾಗ ಆ ಮಗು ಕಾಲು ಹೀಗೆ ಹೊಡೆದ ಸ್ಥಳದಲ್ಲಿ ನೀರು ಚಿಮ್ಮುತ್ತಾ ಇದೆ. ಆ ನೀರು ಝಮ್ ನೀರು. ಹಜ್ ಎಂಬ ಆರಾಧನೆಯ ಹೆಚ್ಚಿನ ಕರ್ಮಗಳು 4000 ವರ್ಷಗಳ ಹಿಂದೆ ಜಗತ್ತಿನಲ್ಲಿ ಬದುಕಿದ್ದ ಹಾಜರ ಎಂಬ ಮಹಿಳೆಯ ಬದುಕಿಗೆ ಸಂಬಂಧಪಟ್ಟದ್ದು. ಒಬ್ಬ ಮಹಿಳೆಯ ಜೀವನದ ವೃತ್ತಾಂತಗಳನ್ನು ಆರಾಧನೆಯಾಗಿ ನಿಶ್ಚಯಿಸಿದ ದೇವ. ಆದ್ದರಿಂದಲೇ ಕುರ್ಆನ್ ಮಹಿಳೆಯ ಘನತೆ, ಅವಳ ಗೌರವ, ಅವಳ ಸ್ವಾಭಿಮಾನ, ಅವಳ ಶಿಕ್ಷಣ ಇದೆಲ್ಲದರ ಬಗ್ಗೆ ಪ್ರತಿಪಾದಿಸಿದೆ.